ಆತ್ಮೀಯರೇ, ಇಂದಿನ ದಿನ ನಾನು ನಿಮಗೆ ಆಂಗ್ಲ ವ್ಯಾಕರಣವನ್ನು ಕಲಿಸಲು ಇಚ್ಛಿಸುತ್ತೇನೆ. ಇಂಗ್ಲಿಷ್ ಗ್ರಾಮರ್. ಸೊ ಈ ಆಂಗ್ಲ ವ್ಯಾಕರಣದಲ್ಲಿ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಬಹಳಷ್ಟು ಚಾಪ್ಟರ್ಗಳಿವೆ. ಈ ಚಾಪ್ಟರ್ಗಳಲ್ಲಿ ಒಂದು ಚಾಪ್ಟರ್ ನಾನು ಆಯ್ದುಕೊಂಡಿದ್ದೇನೆ. ಅದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್, ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಮಾತು ಅಂತ ಹೇಳ್ತೀವಿ. ಇಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಮಾತು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆಡಿದ ಮಾತನ್ನ ಅದೇ ಭಾಷೆಯಲ್ಲೇ ಹೇಳುವುದನ್ನ, ಅದೇ ಮಾತಿನಲ್ಲೇ ಹೇಳುವುದನ್ನ ಡೈರೆಕ್ಟ್ ಸ್ಪೀಚ್ ಅಂತ ಕರೀತೀವಿ. ಒಬ್ಬ ವ್ಯಕ್ತಿ ಆಡಿದ ಮಾತನ್ನ ನಮ್ಮ ಭಾಷೆಯ ಮೂಲಕ, ನಮ್ಮ ಮಾತುಗಳ ಮೂಲಕ ತಿಳಿಸುವುದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂತ. ಈ ಉದಾಹರಣೆಗೆ ಒಬ್ಬ ಹುಡುಗ ಇರ್ತಾನೆ, ಅವನೇನ್ ಹೇಳ್ತಾನಂದ್ರೆ ಐ ಆಮ್ ಬಿಸಿ ನಾವ್, ನಾನೀಗ ತುಂಬಾ ಬ್ಯುಸಿ ಆಗಿದ್ದೇನೆ ಅಂತ. ಅದನ್ನ ಇನ್ನೊಬ್ಬ ವ್ಯಕ್ತಿ ಕೇಳಿಸ್ಕೊಂತಾನೆ. ಅವ ಏನ್ ಹೇಳ್ತಾನೆ, ಅವ ಹೇಳಿದ ವಾಕ್ಯವನ್ನೇ ಅವ ಹೇಳಿದ್ರೆ ಅದು ಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಅಥವಾ ಅವ ಹೇಳಿದ ಮಾತನ್ನ ಅವನು ತನ್ನ ಮಾತಿನಲ್ಲಿ ಹೇಳಿದ್ರೆ ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಈಗ ಉದಾಹರಣೆ ನಾವು ತೆಗೆದುಕೊಳ್ಳುವುದಾದ್ರೆ, ಇಲ್ಲೇ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಹೆಂಗಿರ್ತಾವು ಅಂತ ಹೇಳಿದ್ರೆ, ರಾಜು ಸೇಡ್, ಇಲ್ಲಿ ಕಾಮ, ಇದು ಇನ್ವರ್ಟೆಡ್ ಕಾಮ, ಐ ರೈಟ್ ಎ ನಾವೆಲ್. ಇಲ್ಲಿ ಇನ್ವರ್ಟೆಡ್ ಕಾಮ ಎಂಡ್ ಆಗುತ್ತೆ, ಇಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ಸೊ ಇದನ್ನ ನಾವು ಏನ್ ಹೇಳ್ತೀವಪ್ಪ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಮ್ಗೆ ಗೊತ್ತಾಗಬೇಕಾಗಿದ್ದು ಟೆನ್ಸ್ ಗಳು ಗೊತ್ತಾಗಬೇಕು, ಸೆಂಟೆನ್ಸ್ ಗೊತ್ತಾಗಬೇಕು. ಸೆಂಟೆನ್ಸ್ ನಲ್ಲಿ ವಿಧಗಳಿವೆ. ಏನಿದೆ? ಅಸರ್ಟಿವ್ ಸೆಂಟೆನ್ಸ್, ಇಂಟರಾಗೇಟಿವ್ ಸೆಂಟೆನ್ಸ್, ಇಂಪ್ಯಾರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್, ಆಪ್ಟೇಟಿವ್ ಸೆಂಟೆನ್ಸ್. Today we are going to learn assertive sentence. So ನಾವು assertive sentence ಗಳನ್ನ ತಗೊಂಡು ಇಂಡೈರೆಕ್ಟ್ ಸ್ಪೀಚ್ ಮಾಡೋದು. ಸೊ ಅದರ ಜೊತೆಗೆ ಸೆಂಟೆನ್ಸ್ ಗಳ ಜೊತೆಗೆ ನಮಗೆ ಕಾಲಗಳ ಬಗ್ಗೆ ಗೊತ್ತಿರಬೇಕು, ಟೆನ್ಸಸ್ ಗಳ ಬಗ್ಗೆ ಗೊತ್ತಿರಬೇಕು. ಸೊ ಇದು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಯಾವ ಟೆನ್ಸ್ ಅಂತ ಹೇಳಿಕೆ ಇದು ನಾವು ನೋಡಿದ್ರೆ, ಇಲ್ಲಿ ನಾವು ಕಾಲಗಳನ್ನ ಕೂಡ ನಾವು ಅಭ್ಯಾಸ ಮಾಡಬೇಕಾಗಿದ್ದು. ಆ ಕಾಲಗಳನ್ನ ಕಲಿಸಬೇಕಾದ್ರೆ ತುಂಬಾ ಟೈಮ್ ಇರುತ್ತೆ, ಬಹಳ ಟೈಮ್ ಬೇಕಾಗುತ್ತೆ. ಆಲ್ರೆಡಿ ನೀವು ಕಾಲಗಳನ್ನ ಕಲ್ತಿದ್ದೀರಿ ಅಂದಾದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌ ಮೆನಿ ಟೆನ್ಸಸ್ ಆರ್ ಇನ್ ಇಂಗ್ಲಿಷ್? ದೇರ್ ಆರ್ 3 main tenses in English. Each tense has a sub 4 division. Totally we say 12 tenses in English language. Those are present tense, past tense, future tense. Present tense is classified into 4 types. Simple present tense, present continuous tense, present perfect tense, present perfect continuous tense. Like simple past tense, past continuous tense, past perfect tense, past perfect continuous tense. Then also in future, simple future tense, future continuous tense, future perfect tense, future perfect continuous tense. So, ಇದು simple present tense. ಜೊತೆಗೆ ನಾವು ಅದಕ್ಕಿಂತ ಮುಂಚೆ ನಾವು ಏನ್ ತಿಳ್ಕೋಬೇಕಾಗಿದೆ ಅಂದ್ರೆ, ಇದನ್ನ ನಾವು ಏನಂತ ಕರಿತೀವಿ? ರಾಜು ಸೇಡ್ ಇರುವಂತ ಸೆಂಟೆನ್ಸ್ ಅನ್ನ ಏನ್ ಕರಿತೀವಿ? ಐ ರೈಟ್ ಎ ನಾವೆಲ್ ಅಂತ ಏನಂತ ಕರಿತೀವಿ? ರಾಜು ಸೇಡ್, ದಿಸ್ ಈಸ್ ದ ರಿಪೋರ್ಟಿಂಗ್ ಸ್ಪೀಚ್. ಐ ರೈಟ್ ಎ ನಾವೆಲ್, ದಿಸ್ ಈಸ್ ದ ರಿಪೋರ್ಟೆಡ್ ಸ್ಪೀಚ್. ಇದು ವರದಿ ಮಾಡುವ ವ್ಯಾಖ್ಯಾಂಗ ಅಂತ ಹೇಳ್ತೀವಿ. ಇದು ವರದಿಯಾದ ವ್ಯಾಖ್ಯಾಂಗ ಅಂತ ಹೇಳ್ತೀವಿ. There are 2 clauses are there. The first one clause is called as reporting speech.
The second clause is called as reported speech. Inside the inverted comma, the sentence named reported speech. Out of the inverted comma, the sentence named as reporting speech. So ಇದನ್ನ ಬಗ್ಗೆ ಗೊತ್ತಿರಬೇಕು. ಇದು ವರದಿ ಮಾಡುವಂತ ವಾಕ್ಯಾಂಗ, ಇದು ವರದಿಯಾದ ವ್ಯಾಖ್ಯಾಂಗ ಅಂತ ಹೇಳ್ತೀವಿ. ಆಲ್ರೆಡಿ ಇದ್ರ ಬಗ್ಗೆ ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್. ಸೊ ಇದು ರಿಪೋರ್ಟಿಂಗ್ ಸ್ಪೀಚ್ ಆಫ್ಟರ್ವರ್ಡ್ಸ್ ಪುಟ್ ದ ಕಾಮಾ, ಇಲ್ಲಿ ಅಲ್ಪ ವಿರಾಮ ಇದೆ. ಇದು ನೀವು ನೋಡಿದ್ರಿ ಅವತರಣಿಕೆಯ ಚಿಹ್ನೆ ಅಂತ ಹೇಳ್ತೀವಿ. ಅವತರಣಿಕೆಯ ಚಿಹ್ನೆ ಇದು ಏನಪ್ಪಾ ಅಂದ್ರೆ ಯಾರೋ ಒಬ್ರು ಹೇಳಿದಂತ ಮಾತು ಅಂತ ಹೇಳ್ತೈತಿ. ಎರಡು ಕಾಮ ಹಾಕಿದ್ರೆ ಏನಂತ ಹೇಳ್ತೈತಿ, ಅದು ಯಾರೋ ಒಬ್ರು ಮಾತನಾಡಿದಂತದ್ದು ಅಂತ ಹೇಳ್ತೈತಿ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ assertive sentence, direct into indirect speech. So some rules, general rules are there. ಇಲ್ಲಿ ಕೆಲವೊಂದು ನಿಯಮಗಳಿವೆ, ಸಾಮಾನ್ಯ ನಿಯಮಗಳಿವೆ. ಇದು ಪ್ರತ್ಯಕ್ಷ ವಾಕ್ಯವನ್ನ ಅಪ್ರತ್ಯಕ್ಷ ವಾಕ್ಯ ಮಾಡಬೇಕಾದ್ರೆ, ಡೈರೆಕ್ಟ್ ಸ್ಪೀಚ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕೆಲವೊಂದು ನಿಯಮಗಳನ್ನ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಇಫ್ ದ ರಿಪೋರ್ಟಿಂಗ್ ಸ್ಪೀಚ್ ಇಸ್ ಇನ್ ಪಾಸ್ಟ್ ಟೆನ್ಸ್, if the reported speech is in past tense, ಇದು past tense ಅಲ್ಲಿ ಇದೆ. Raju said, this is past tense. Then the reported speech change into the tenses, ಕಾಲಗಳಿಗೆ ಬದಲಾವಣೆ ಆಗುತ್ತೆ. ಜೊತೆಗೆ ಸರ್ವನಾಮಗಳು ಬದಲಾವಣೆ ಆಗ್ತವೆ, ಕೆಲವೊಂದು ಸಮಯಗಳು ಬದಲಾವಣೆ ಆಗ್ತವೆ, ಸ್ಥಿತಿಗಳು ಬದಲಾವಣೆ ಆಗ್ತವೆ. ಇಲ್ಲಿ ಇನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಯಾವುದಿದ್ದಾಗ, if the reporting speech is in the past tense, then the reported speech changes, ಬದಲಾವಣೆ ಆಗುತ್ತೆ. ಸರ್ವನಾಮಗಳು ಬದಲಾವಣೆ ಆಗ್ತಾವ, ಕಾಲಗಳ ಬದಲಾವಣೆ ಆಗ್ತಾವ. ಕಾಲಗಳ ಬದಲಾವಣೆ ಅಂತಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಯಾವ ಟೆನ್ಸ್ ಇದೆ, ಅದಕ್ಕೆ ಆ ಕಾಲಗಳ ಬದಲಾವಣೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನು, ಐ ರೈಟ್ ಎ ಲೆಟರ್, ದಿಸ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಚೇಂಜಸ್ ಆಫ್ ದಿ ಟೆನ್ಸಸ್, ಸಿಂಪಲ್ ಪ್ರೆಸೆಂಟ್ ಬಿಕಮ್ಸ್ ಟು ಸಿಂಪಲ್ ಪಾಸ್ಟ್. Present continuous becomes to past continuous. Present perfect becomes to past perfect. Present perfect continuous becomes to past perfect continuous. Simple fast becomes to past perfect. Past continuous becomes to past perfect continuous. Past perfect becomes to past perfect. Past perfect continuous becomes to past perfect continuous. ಕೊನೆಗೆ ಎರಡು past perfect ಮತ್ತು past perfect continuous ಅವು ಚೇಂಜ್ ಆಗಿಲ್ಲ, ನೋ ಚೇಂಜಸ್, ಬದಲಾವಣೆ. ಅದೇ ರೀತಿಯಾಗಿ ಫ್ಯೂಚರ್ ಟೆನ್ಸ್ ನಲ್ಲಿ ಮಾಡಲ್ಲ. ಫ್ಯೂಚರ್ ಟೆನ್ಸ್ ನಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಅದಾವೆಲ್ಲ, ಶಾಲ್ ಮತ್ತು ವಿಲ್. ಶಾಲ್ ಇದ್ರೆ ಶುಡ್ ಆಗುತ್ತೆ, ವಿಲ್ ಇದ್ರೆ ವುಡ್ ಆಗುತ್ತೆ. ಬಟ್ ಇಲ್ಲಿ ನೀವು ಕೆಲವೊಂದು ಚೇಂಜ್ ಆಫ್ ಟೆನ್ಸಸ್ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಲೇಬೇಕಾಗತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಟು ಸಿಂಪಲ್ ಪಾಸ್ಟ್. Simple present becomes to simple past. Present continuous. Present continuous becomes to past continuous. Present perfect becomes to present perfect becomes to past perfect. Present perfect continuous. Present perfect continuous becomes to past perfect continuous. Simple past tense, simple fast becomes to past perfect. Past continuous becomes to
past perfect continuous. Then past perfect. Past perfect becomes to no change. ಇದು ಯಾವುದೇ ಬದಲಾವಣೆ ಆಗುವುದಿಲ್ಲ. Past perfect continues. This is also no change. ಇನ್ನು ಫ್ಯೂಚರ್ ಅಲ್ಲಿ ನಾವು ಕಾಲಗಳ ಬದಲಾವಣೆ ಮಾಡೋದಿಲ್ಲ. ಅಲ್ಲಿ ಶಾಲ್ ಮತ್ತು ವಿಲ್ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಶಾಲ್ ಇದ್ರೆ ಶುಡ್, ವಿಲ್ ಇದ್ರೆ ವುಡ್ ಮಾಡ್ಕೋತೀವಿ. ಇದು ಚೇಂಜಸ್ ಆಫ್ ದಿ ಟೆನ್ಸಸ್, ಕಾಲಗಳ ಬದಲಾವಣೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಡೈರೆಕ್ಟ್ ಸ್ಪೀಚ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಇಂಡೈರೆಕ್ಟ್ ಮಾಡುವಾಗ ಸಿಂಪಲ್ ಫಾಸ್ಟ್ ಆಗುತ್ತೆ. ಸಾದಾ ವರ್ತಮಾನ ಕಾಲ, ಸಾದಾ ಭೂತಕಾಲ. ಪ್ರೆಸೆಂಟ್ ಕಂಟಿನ್ಯೂಸ್ becomes to past continuous. ಏನಂತ ಹೇಳ್ತೀವಿ ಇದನ್ನ? ಸಾದಾ ವರ್ತಮಾನ ಕಾಲ, ಅಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ, ಅಪೂರ್ಣ ಭೂತಕಾಲ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್, ಪೂರ್ಣ ವರ್ತಮಾನ ಕಾಲವನ್ನ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಪೂರ್ಣ ಭೂತಕಾಲ ಅಂತ ಹೇಳ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪೂರ್ಣ ವರ್ತಮಾನ ಕಾಲ. ಪೂರ್ಣ ವರ್ತಮಾನ ಕಾಲವನ್ನ ಪೂರ್ಣ ಭೂತಕಾಲಕ್ಕೆ ಬದಲಾವಣೆ ಮಾಡ್ತೀವಿ. ಸಿಂಪಲ್ ಫಾಸ್ಟ್, ಸಾದಾ ಭೂತಕಾಲ. ಇದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ಭೂತಕಾಲ. ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಅಪೂರ್ಣ ಭೂತಕಾಲ. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪೂರ್ಣ ಭೂತಕಾಲ. ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ಭೂತಕಾಲ. ಇದು ಬದಲಾವಣೆ ಆಗುವುದಿಲ್ಲ. ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪೂರ್ಣ ಭೂತಕಾಲ. ಇದು ಕೂಡ ಚೇಂಜ್ ಆಗುವುದಿಲ್ಲ. ಇದ್ರ ಜೊತೆಗೆ ನಮಗೆ ಸರ್ವನಾಮಗಳ ಬಗ್ಗೆ ಗೊತ್ತಾಗಬೇಕು. ನಿಮ್ಗೆ ಗೊತ್ತಿರಬೇಕು ಸರ್ವನಾಮ. ವಾಟ್ ಆರ್ ದಿಸ್ ಪ್ರನೌನ್ಸ್? ಐ, ವಿ, ಯು, ಹಿ, ಸಿ, ಇಟ್, ದೇ, ಮೀ, ಯು, ಯುವರ್, ಮೀ. ಸೊ ಈ ಹೆಲ್ಪಿಂಗ್ ವರ್ಬ್ಸ್ ಇವೇನಿದೆ ಅಂದ್ರೆ ಸರ್ವನಾಮಗಳು ಕೂಡ ಇಲ್ಲಿ ಬದಲಾವಣೆ ಆಗ್ತವೆ. ಸರ್ವನಾಮಗಳು ಸಂದರ್ಭಕ್ಕನುಸಾರವಾಗಿ ಬದಲಾವಣೆ ನಾವು ಮಾಡ್ತಾ ಹೋಗ್ಬೇಕು. ಕೆಲವೊಂದು ನಾವು ಬರ್ಕೊಂಡ್ಬಿಟ್ಟು ಇಲ್ಲಿ ಯು ಚೇಂಜ್ಡ್ ಇಂಟು ಹಿ ಆರ್ ಶಿ ಅಂತ ಮತ್ತೆ ಯು ಅಂತ ಬರೆದಿರ್ತೀವಿ, ಯು ಚೇಂಜ್ಡ್ ಇಂಟು. ಆಮೇಲೆ ಐ ಚೇಂಜ್ಡ್ ಇಂಟು ಹಿ ಆರ್ ಶಿ ಅಂತ ಬರೀತೀವಿ. ಸೊ ಇಲ್ಲಿ ಸೆಂಟೆನ್ಸ್ ನಾವು ಅರ್ಥ ಮಾಡ್ಕೊಂಡ್ರೆ ಏನ್ ಚೇಂಜ್ ಮಾಡ್ಬೇಕು ಅಂತ ನಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿ ರಾಜು ಸೈಡ್ ದಿಸ್ ಈಸ್ ಅ ರಿಪೋರ್ಟಿಂಗ್ ಸ್ಪೀಚ್. I write a letter, this is a reported speech. If the reporting speech is in the past tense, then the reported speech changes correspondence like ಇಲ್ಲಿ inverted comma Raju said. Then comma is there. ಕಾಮಾ ತೆಗೆದಾಕ್ಬಿಟ್ಟು, ಕಾಮಾ ರಿಮೂವ್ ಮಾಡಿಬಿಟ್ಟು ನಾವಿಲ್ಲಿ ದಟ್ ಅನ್ನುವಂತ ಕಂಜಂಕ್ಷನ್ ಹಾಕಬೇಕಾಗುತ್ತೆ. ಯಾವಾಗ? ಇಫ್ ದ ರಿಪೋರ್ಟೆಡ್ ಸ್ಪೀಚ್ ಇಸ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಮಾತ್ರ we have to use the that conjunction. Reporting and reported speech are joined with the that conjunction. that ಅನ್ನುವಂತ ಸಮುಚ್ಚಕಾಯವಯವನ್ನ ಬಳಸಬೇಕಾಗುತ್ತೆ. that Raju said that, comma removed, that conjunction here. ಯಾಕೆ? ಇದು ಅಸರ್ಟಿವ್ ಸೆಂಟೆನ್ಸ್ ಇದೆ. Assertive sentence starts with the subject. ಕರ್ತೃಪದದಿಂದ ಪ್ರಾರಂಭಗೊಂಡಿರುತ್ತವೆ ಹೇಳಿಕೆ ವಾಕ್ಯಗಳು. ಹಾಗಾಗಿ ನಾವೇನೇನು ಬಳಸಿದ್ವಿ? ದಟ್ ಕಂಜಂಕ್ಷನ್ ಅನ್ನುವಂಥದ್ದು ಬಳಸಿದ್ವಿ. ಇಲ್ಲಿ ರಾಜು ಹೇಳಿದ, ಏನು ಹೇಳಿದ? ರಾಜು ಹೇಳಿದ, ನಾನು ಒಂದು ಕಾದಂಬರಿಯನ್ನ ಬರೆಯುತ್ತೇನೆ. ಇಲ್ಲಿ ಯಾರು ಹೇಳೋರು? ಯಾರು? ರಾಜು. ರಾಜು ಅಂದ್ರೆ ಯಾರು? ಇನ್ಸ್ಟೀಡ್ ಪ್ಲೇಸ್ ಆಫ್ ದಿ ರಾಜು we have to use the pronoun what? He. ಏನ್ ಬರ್ತೀವಿ? I changed into he. Who is the reporter? ಇಲ್ಲಿ ಏನು ತಿಳ್ಕೋಬೇಕಂತಂದ್ರೆ ಇಲ್ಲಿ ರಿಪೋರ್ಟ್ ಮಾಡುವಂತ ವ್ಯಕ್ತಿ ರಾಜು ಹೇಳಿದಂತವ. ಇವನು ಯಾರು? ಇವನು ಇಫ್ ದ ಪರ್ಸನ್ ಏನಿದ್ರೆ ಪುರುಷನಾಗಿದ್ರೆ we have to use I changed into he.
ಇಲ್ಲಿ ಪರ್ಸನ್ ಮಹಿಳೆ ಆಗಿದ್ರೆ ವಿ ಹ್ಯಾವ್ ಟು ಯೂಸ್ ಶಿ. ಇಲ್ಲೇನ್ ಬರ್ದೆ ನಾನು ಐ ಚೇಂಜ್ ಇಟ್ ಇಂಟು ಹಿ ಬರ್ದೆ. ದೆನ್ ನಾನು ನಿಮ್ಗೆ ಆಲ್ರೆಡಿ ಸಿಂಪಲ್ ಪ್ರೆಸೆಂಟ್ ಬಿಕಮ್ಸ್ ಟು ಸಿಂಪಲ್ ಫಾಸ್ಟ್ ಅಂತ ಹೇಳಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಹೆಂಗಿರ್ತಾವ? ಐ ರೈಟ್ ಎ ಲೆಟರ್, ವಿ ರೈಟ್ ಎ ಲೆಟರ್, ಯು ರೈಟ್ ಎ ಲೆಟರ್, ಹಿ ರೈಟ್ಸ್ ಎ ಲೆಟರ್, ಶಿ ರೈಟ್ಸ್ ಎ ಲೆಟರ್, it writes a letter, they write a letter. There is no helping verb in simple present tense. There is no helping verb in simple present tense. Helping verbs irtave after the subject. Helping verbs is there. There is no helping here. There is no helping verb. I afterwards. There is no helping verb. ನಿಮ್ಗೆ ಗೊತ್ತಿರಬೇಕು ಹೆಲ್ಪಿಂಗ್ ವರ್ಬ್ಸ್ ಇಲ್ಲ ಅಂತಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ. ಬಟ್ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಇರ್ತವೆ. Why changing negative sentence and interrogative sentence? And that time we are using do or does. ಇಲ್ಲಿ simple present tense verb ಹೇಗಿದೆ? Right. This is the verb V1 ಅಂತ ಹೇಳ್ತೀವಿ. Verb present ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ತಿಳ್ಕೋಬೇಕು, ನಿಮಗೆ ಇದು ಗೊತ್ತಿರದೆ ಆಲ್ರೆಡಿ ಗೊತ್ತಿರತಕ್ಕಂತ write, wrote, written. Write, wrote, written. ಇದಕ್ಕ V1, V2, V3 ಅಂತ ಹೇಳ್ತೀವಿ. ವರ್ಬ್ ಪ್ರೆಸೆಂಟ್, ವರ್ಬ್ ಪಾಸ್ಟ್, ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ವರ್ತಮಾನ ಕಾಲ, ಭೂತಕಾಲ, ಭೂತಕೃದ್ವಾಚಕ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕ್ರಿಯಾಪದ ವರ್ಬ್ ಏನಾಗಿರುತ್ತೆ? V1 ಆಗಿರುತ್ತೆ. ನಾವೇನ್ ಮಾಡ್ಬೇಕು? ಸಿಂಪಲ್ ಫಾಸ್ಟ್ ಮಾಡಬೇಕು. ವಾಟ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ಆಫ್ ದಿ ಸಿಂಪಲ್ ಪಾಸ್ಟ್ ಟೆನ್ಸ್? There is no helping verb in simple past tense. Simple past tense ಅಲ್ಲೂ ಕೂಡ helping verbs ಇಲ್ಲ. ಸೊ ಹಾಗಾಗಿ ಅಲ್ಲಿ ಕೂಡ ನಾವು ಹೌದು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ. ನಾವು ಯಾವ್ದಂತ ತಿಳ್ಕೋಬೇಕು? ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವರ್ಬ್ ಇಸ್ ಫಸ್ಟ್ ಫಾರ್ಮ್ V1. ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್ ಇಸ್ V2. ವರ್ಬ್ ಪಾಸ್ಟ್ ಆಗಿರುತ್ತೆ. ಹೆಂಗಿರುತ್ತೆ? ಇಲ್ಲಿ ರೈಟ್ ಇದ್ರೆ ಅಲ್ಲಿ ರೋಟ್ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ. ಸೊ ಹಾಗಾಗಿ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಬರೆಯಲ್ಲ. ರೈಟ್ ಚೇಂಜ್ ಇಟ್ ಇಂಟು ರೋಟ್. ಹಿ ರೋಟ್ ಎ ನಾವೆಲ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾ ಏನ್ ಚೇಂಜ್ ಮಾಡ್ಬೇಕಂತ. ಕಾಲಗಳ ಬದಲಾವಣೆ, ಸರ್ವನಾಮಗಳ ಬದಲಾವಣೆ, ಸ್ಥಿತಿಗಳ ಬದಲಾವಣೆ, ಸಮಯದ ಬದಲಾವಣೆಗಳು ಮಾತ್ರ ನಮ್ಗೆ ಗೊತ್ತಿರಬೇಕು. ಈಗ ಇಲ್ಲಿ ನಿಮ್ಗೆ ಆಲ್ರೆಡಿ ಕಾಲ ಬದಲಾವಣೆ, ಈ ಸೆಂಟೆನ್ಸ್ ಅಲ್ಲಿ ಮಾತ್ರ ಕಾಲ ಬದಲಾವಣೆ. ಯಾವುದೇ ಪ್ರೊನೌನ್ಸ್ ಇಲ್ಲೇನು ಅಂದ್ರೆ ಐ ಚೇಂಜ್ ಇಟ್ಟು ಹಿ ಮಾಡಿದ್ವಿ. ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಇದನ್ನ ಸಿಂಪಲ್ ಫಾಸ್ಟ್ ಮಾಡಿದ್ವಿ. ಇದು ನಿಮ್ಗೆ ಗೊತ್ತಿರಬೇಕು. ರಾಜು ಸೇಡ್ ದಟ್ ಹಿ ರೋಟ್ ಎ ಲೆಟರ್, ಮೇಕ್ ಇಟ್ ಫುಲ್ ಸ್ಟಾಪ್ ಅಟ್ ಎಂಡಿಂಗ್. ಇದು ಪೂರ್ಣ ವಾಕ್ಯ ಮುಗಿದು. ಇದು ಅಸರ್ಟಿವ್ ಸೆಂಟೆನ್ಸ್ ಇರತಕ್ಕಂಥ. ಇದರ ಅರ್ಥ ನಾವು ತಿಳ್ಕೋಬೇಕು. ರಾಜು ಹೇಳಿದ ನಾನು ಒಂದು ಕಾದಂಬರಿಯನ್ನ ಬರೆಯುತ್ತೇನೆ. ಇಲ್ಲಿ ರಾಜು ಹೇಳಿದ ಏನೆಂದರೆ ಅವನೊಂದು ಕಾದಂಬರಿಯನ್ನ ಏನಂದ ಬರೆದನೆಂದು. ರಾಜು ಒಂದು ಕಾದಂಬರಿಯನ್ನ ಬರೆದನೆಂದು. ಇಲ್ಲಿ ರೋಟ್, ಈ ರೋಟ್ ಎ ನಾವಲ್, ಅವನು ಒಂದು ಕಾದಂಬರಿಯನ್ನ ಬರೆದನೆಂದು ರಾಜು ಹೇಳಿದ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದರೆ Raju said to me, comma, inverted comma. ಇದು ಸಿಂಪಲ್ ಪ್ರೆಸೆಂಟ್ ಇದೆ, ಇದನ್ನು ಸಿಂಪಲ್ ಫಾಸ್ಟ್ ಮಾಡೋಣ. ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡೋಣ. ಐ ಆಮ್ ಟೇಕಿಂಗ್, ಐ ಆಮ್ ಟೇಕಿಂಗ್ ಯುವರ್ ಬುಕ್, ಐ ಆಮ್ ಟೇಕಿಂಗ್ ಯುವರ್ ಬುಕ್. Inverted comma close, make it full stop. ನೋಟ್ ಮಾಡಿ. ಇದು ಏನಂತ ಹೇಳಿದ್ರೆ ನಿಮ್ಗೆ ನಾನು ರಿಪೋರ್ಟಿಂಗ್ ಸ್ಪೀಚ್. ಇದು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟಿಂಗ್ ಸ್ಪೀಚ್ ವರ್ಬ್ ಏನಿದೆ? ಫಾಸ್ಟ್ ಇದೆ. ಅಂದ್ರೆ ನಮಗೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ವಾಕ್ಯ ಬದಲಾಗುತ್ತೆ, ಕಾಲ ಬದಲಾಗುತ್ತೆ. ಸರ್ವನಾಮಗಳು ಈ ರಿಪೋರ್ಟೆಡ್ ಸ್ಪೀಚ್ ಪ್ರೆಸೆಂಟ್ ಇರಲಿ, ಫಾಸ್ಟ್ ಇರಲಿ, ಫ್ಯೂಚರ್ ಇರಲಿ. ಬಟ್ ಇದು ಏನಾಗುತ್ತೆ ಅಂದ್ರೆ ಸರ್ವನಾಮಗಳು ಬದಲಾವಣೆ ಆಗ್ತವೆ, ಆದರೆ ಕಾಲ ಬದಲಾವಣೆ ಆಗುವುದಿಲ್ಲ. ಯಾವುದು? ಇಫ್ ದ ರಿಪೋರ್ಟಿಂಗ್ ಸ್ಪೀಚ್ ಇಸ್ ಇನ್ ಪ್ರೆಸೆಂಟ್ ಟೆನ್ಸ್. ನಾನು ಅದು ಆ ವಾಕ್ಯಗಳನ್ನ ಮುಂದಿನ ಚಾಪ್ಟರ್ ನಲ್ಲಿ ಮುಂದಿನ ಸಮಯದಲ್ಲಿ ಅದು ಹೇಳ್ಕೊಡೋದು. ಆದರೆ
ಇಲ್ಲಿ ರಾಜು ಸೇಡ್ ಟು ಮೀ, ದ ರಿಪೋರ್ಟಿಂಗ್ ಸ್ಪೀಚ್ ಇಸ್ ಇನ್ ಪಾಸ್ಟ್ ಟೆನ್ಸ್. ಇಲ್ಲ ನಾವು ರಿಪೋರ್ಟೆಡ್ ಸ್ಪೀಚ್ ಅನ್ನ ಕಾಲಕ್ಕನುಗುಣವಾಗಿ ಬದಲಾವಣೆ ಮಾಡಬೇಕು. ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್, ರಾಜು ಟೋಲ್ಡ್, ಏನಿದು ಸೇಡ್ ಟು ಚೇಂಜ್ ಇಂಟು ಟೋಲ್ಡ್, ಸೇಡ್ ಟು ಚೇಂಜ್ ಇಂಟು ಟೋಲ್ಡ್ ಅಂತ ಬಳಸಬೇಕು. ರಾಜು ಟೋಲ್ಡ್ ಮೀ, ಕಾಮ ರಿಮೋಟ್, ದಟ್ ಕಂಜಂಕ್ಷನ್. ನೋಡ್ರಿ ಅಸರ್ಟಿವ್ ಸೆಂಟೆನ್ಸ್ ಇದೆ, ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಮಾತ್ರ ದಟ್ ಕಂಜಂಕ್ಷನ್ ಬಳಸಬೇಕು. ರಿಪೋರ್ಟಿಂಗ್ ಅಂಡ್ ರಿಪೋರ್ಟೆಡ್ ಸ್ಪೀಚ್ ಆರ್ ಜಾಯಿಂಡ್ ವಿತ್ ದಿ ದಟ್ ಕಂಜಂಕ್ಷನ್. ಎರಡು ವಾಕ್ಯಗಳನ್ನ ಜೋಡಿಸಲಿಕ್ಕೆ ದಟ್ ಅನ್ನುವಂತ ಸಮುಚ್ಚಯವನ್ನ ಬಳಸ್ತೀವಿ. ದೆನ್ ಐ, ಇಲ್ಲಿ ರಿಪೋರ್ಟರ್ ರಾಜು ಪುರುಷ ಇದ್ದಾನೆ, ಸೊ ಹಾಗಾಗಿ ಐ ಚೇಂಜ್ ಇಟ್ ಇಂಟು ಹಿ. ದೆನ್ ನಾವು ಅರ್ಥ ಮಾಡ್ಕೋಬೇಕು ಯಾವ ಟೆನ್ಸ್ ಇದೆ. ಐ ಆಮ್ ಟೇಕಿಂಗ್ ಯುವರ್ ಬುಕ್, ಏನಿದೆ ನಾನು ನಿಮ್ಮ ಪುಸ್ತಕವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಐ ಆಮ್ ಟೇಕಿಂಗ್ ಯುವರ್ ಬುಕ್, this is present continuous tense. What are the helping verbs of the present continuous tense? Am or is are the helping verbs of the present continuous tense. So if present continuous becomes to past continuous, present continuous becomes to past continuous. So past continuous ನಲ್ಲಿ helping verbs ಇದಾವೆ. present continuous ನಲ್ಲಿ am or is, past continuous ನಲ್ಲಿ was and were. So ಅಲ್ಲಿ ನಮಗೆ ಗೊತ್ತಿರಬೇಕು ವಾಸ್ ಅಂಡ್ ವರ್ ಎಲ್ಲಿ ಯೂಸ್ ಆಗ್ತವೆ. ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಐ ಆಮ್ ಟೇಕಿಂಗ್ ಯುವರ್ ಬುಕ್, ಐ ಆಮ್ ಟೇಕಿಂಗ್, ವಿ ಆರ್ ಟೇಕಿಂಗ್, ಯು ಆರ್ ಟೇಕಿಂಗ್, he is taking, she is taking, it is taking, they are taking. In past continuous, I was taking, we were taking, you were taking, he was taking, she was taking, it was taking, they were taking. So ಇಲ್ಲಿ ನಾನು ಐ ಚೇಂಜ್ ಇಂಟು ಹಿ ಬರ್ದೆ, ಅಲ್ಲಿ ನೋಡ್ಕೋಬೇಕು. ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ಸಿ ವಾಸ್, ಇಟ್ ವಾಸ್. ಸೊ ಇಲ್ಲಿ ಬರುತ್ತೆ ಯಾಮ್ ನೀವು ಅಂತ ಗೊತ್ತಿರಬೇಕು. ಮತ್ತೆ ಹೆಲ್ಪಿಂಗ್ ವರ್ಸ್ ಯಾಮ್ ಇದ್ದಾಗ ನಾವು ಕಂಪಲ್ಸರಿ ವಾಸ್ ಅಂತ ಬರ್ಕೊಂತೀವಿ ಅಂತ ರೂಲ್ ಬರ್ಕೊಂಡಿದ್ರೆ ಇಲ್ಲಿ ಒಂದೊಂದ್ ಸಾರಿ ಚೇಂಜ್ ಆಗಿರುತ್ತೆ, ನೋಡ್ಕೋಬೇಕು. ಐ ಬಿಕಮ್ಸ್ ಟು ಹಿ ಬಂತು, ಹಿ ಬಂದಾಗ ನಾವು ಆಟೋಮೆಟಿಕ್ ನೋಡಬೇಕು ಫಾಸ್ಟ್ ಕಂಟಿನ್ಯೂಸ್ ನಲ್ಲಿ ಹಿ ಆಫ್ಟರ್ವರ್ಡ್ಸ್ ಏನ್ ಬರುತ್ತೆ ಹೆಲ್ಪಿಂಗ್ ವರ್ಬ್ಸ್ ವಾಸ್, ಹಿ ವಾಸ್. ಅಲ್ಲಿ ವರ್ಬ್ ಇಲ್ಲಿ ಪ್ರೆಸೆಂಟ್, ಇಲ್ಲಿ ವರ್ಬ್ ಐಎನ್ಜಿ ಫಾರ್ಮ್ ಇದೆ. ಫಾಸ್ಟ್ ಕಂಟಿನ್ಯೂಸ್ ನಲ್ಲಿ ವರ್ಬ್ ಐಎನ್ಜಿ ಫಾರ್ಮ್ ಇರುತ್ತೆ. ಇಲ್ಲಿ ಐ ಆಮ್ ಟೇಕಿಂಗ್, ಐ ವಾಸ್ ಟೇಕಿಂಗ್, ವಿ ಆರ್ ಟೇಕಿಂಗ್.